ನಮಸ್ಕಾರ ವೀಕ್ಷಕರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಲತಾ. ವೆಲ್ಕಮ್ ಟು ಮೈ ಚಾನಲ್ ಸಾಧನಾ ನೆಟ್ ಸೆಂಟರ್. ಇವತ್ತಿನ ಈ ವಿಡಿಯೋದಲ್ಲಿ ಈ ಫೋಟೋಶಾಪ್ದ ಕೆಲವೊಂದು ಟೂಲ್ಸ್ ಸಿಂಪಲ್ ಪರಿಚಯ ಮಾಡಿಕೊಡ್ತೀನಿ. ಫೋಟೋಶಾಪ್ ಕಲಿಬೇಕು ಅಂದರೆ ಅದು ತುಂಬಾ ಕಲಿಯೋದೈತೆ. ಅದರೊಳಗೆ ಇಂಪಾರ್ಟೆಂಟ್ ನಿಮಗೆ ಒಂದು ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡೋಕ್ಕಾಗಿರ್ಬೋದು, ಫೋಟೋ ಎಡಿಟ್ ಮಾಡೋಕ್ಕೆ ಮೇನ್ ಏನೇನು ಟೂಲ್ಸ್ ಬೇಕಾಗುತ್ತೋ ಆ ಟೂಲ್ಸ್ಗಳ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತಿದ್ದೀನಿ. ಮೊದಲು ಸ್ಟಾರ್ಟ್ ಬಟನ್ ಮೇಲೆ ಹೋಗಬೇಕು. ಇಲ್ಲಿ ಅಡೋಬೆ ನೋಡಿ, ಅಡೋಬೆ ಫೋಟೋಶಾಪ್ 7.0 ಇದು ವರ್ಷನ್ ಇದೆ. ಈಗ ನ್ಯೂ ವರ್ಷನ್ನು ಅಡೋಬೆ ಇಲ್ಲಿದೆ ನೋಡಿ, ಅಡೋಬೆ CS3 ಇದು ನ್ಯೂ ವರ್ಷನ್ನು, ಇದು ಓಲ್ಡ್ ವರ್ಷನ್ನು. ನಾನು ಇದನ್ನೇ ಯೂಸ್ ಮಾಡ್ತೀನಿ. ಇದರಲ್ಲಿ ಕೆಲವೊಂದು ಟೂಲ್ಸ್ಗಳು ಕ್ಲಾರಿಟಿ ಇರುತ್ತೆ. ಈಗ ಅಡೋಬೆ 7.0 ಸಾಮಾನ್ಯವಾಗಿ ಇದೇ ಯೂಸ್ ಆಗುತ್ತೆ ಎಲ್ಲ ಕಡೆ. ಈ ಥರ ನೀವು ಓಪನ್ ಮಾಡ್ಕೋಬೇಕು. ಇದರಲ್ಲಿ ಮೇಲೆ ಟೈಟಲ್ ಬಾರು, ಮೆನು ಬಾರು, ಮತ್ತು ಇಲ್ಲಿದೆ ಕಾಣಿಸ್ತಿದೆಯಲ್ಲ ನಿಮಗೆ, ಇದು ಬಾಕ್ಸು, ಇದು ಟೂಲ್ ಬಾರು ನೋಡಿ. ಈ ಥರ ನೀವು ಮೌಸ್ ಪಾಯಿಂಟಿಂದ ನೀವು ಎಲ್ಲಿ ಬೇಕಾದರೂ ಅಡ್ಜಸ್ಟ್ ಮಾಡ್ಕೋಬೋದು. ಇದು ಟೂಲ್ ಬಾರ್. ಇದು ಈಗ ಫೈಲಲ್ಲಿ ನೀವು ಒಂದು ಪೇಜ್ ಓಪನ್ ಮಾಡಬೇಕು ಅಂದರೆ ನೀವು ಅಂತ ತೊಗೋಬೇಕು. ನೀವು ಅಂತ ತೊಗೊಂಡು ಇಲ್ಲಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ನೋಡಿ, ಲೆಟರ್ ಸೈಜ್ ಬೇಕು ಅಂದರೆ ಈ ಥರ ಬರುತ್ತಾ. ಮತ್ತು ನೀವು ಯಾವ ಸೈಜಲ್ಲಿ ನೀವು ವರ್ಕ್ ಮಾಡ್ತೀರೋ ಆ ಸೈಜ್ ಪೇಪರ್ ಇಟ್ಕೋಬೇಕಾಗತ್ತಾ ಲೆಟರು. ಮತ್ತು ಲೀಗಲ್ ಬೇಕು ಅಂದರೆ ನೋಡಿ, ಲೀಗಲ್ ಸೈಜು. ಆಮೇಲೆ ನೀವು ಲೀಗಲ್ ಪೇಪರ್ ಹಾಕಿ ಪ್ರಿಂಟ್ ತೆಗಿಬೇಕು. ಮಾಮೂಲಿ ಇದು ಸೈಜ್, ಪೇಪರ್ ಸೈಜ್ ಇಟ್ಕೊಳ್ಳೋದು ವರ್ಡಲ್ಲಿ ಯಾವ ಥರ ಇಟ್ಕೋತೀರೋ ಅದೇ ಥರ. ಆಮೇಲೆ A4 ಬೇಕು ಅಂದರೆ ಮಾಮೂಲಿ A4 ತೊಗೊಂಡಿರ್ತೀವಲ್ಲ, A4. ಮತ್ತು ನಿಮಗೆ ಸೈಜು ಇದೆ, ಯಾವ್ಯಾವ್ದು ಸೈಜ್ ಬೇಕೋ ಆ ಸೈಜು. ಮತ್ತು 4/6 ಇದು ಸಾಮಾನ್ಯವಾಗಿ ನೀವು ಫೋಟೋ ಕಾಪಿ ತೆಗಿಬೇಕಾದ್ರೆ ಇದು ಯೂಸ್ ಆಗುತ್ತೆ. 4/6 ಈ ಥರ ಈ ಸೈಜು ನಿಮಗೆ ಯೂಸ್ ಆಗುತ್ತೆ. ಮಾಮೂಲಿ ಅಂದರೆ A4 ಸೈಜು ಇಷ್ಟ ಆಯಿತು. ಇನ್ನು ಮತ್ತು ಫೈಲಲ್ಲಿ ಏನಿದೆ ಅಂದ್ರೆ ನೀವು ಓಪನ್ ಮಾಡ್ಕೋಬೇಕು. ಏನಾದರೂ ಒಂದು ಇಮೇಜ್ ಆಗಲಿ, ಡಾಕ್ಯುಮೆಂಟ್ ಆಗಲಿ, ಏನಾದ್ರು ಸೇವ್ ಮಾಡಿಟ್ಟಿದ್ರೆ ಓಪನ್ ಮಾಡ್ಕೋಬೇಕು. ಅಂದರೆ ಓಪನ್ ಮಾಡಿಕೊಂಡು ನೀವು ಯಾವ ಒಂದು ಫೋಲ್ಡರಲ್ಲಿ ಸೇವ್ ಮಾಡಿಟ್ಟಿರ್ತೀರಲ್ಲ ಆ ಫೋಲ್ಡರಲ್ಲಿ ಓಪನ್ ಮಾಡ್ಕೋಬೇಕು. ನೋಡಿ, ಇದರಲ್ಲಿ ಒಂದು ಫೋಟೋ ಓಪನ್ ಮಾಡ್ಕೋತಾ ಇದ್ದೀನಿ ಈ ಥರ. ಈ ಫೋಟೋ ಈ ಟೂಲ್ಸ್ದಲ್ಲಿ ಹೇಳ್ತೀನಿ ನೋಡಿರಿ. ಈ ಟೂಲ್ಸು ಇದು ಸೆಲೆಕ್ಟ್ ಟೂಲ್ಸ್. ಇದು ನೋಡಿ, ಸೆಲೆಕ್ಟಲ್ಲಿ ನೋಡಿ ಈ ಥರ ಸ್ಕ್ವಯರ್ ಬರುತ್ತೆ, ಮತ್ತು ರೌಂಡ್ ಶೇಪು, ರೆಕ್ಟ್ಯಾಂಗಲ್. ಇದು ಈ ಥರ ನಿಮ್ಗೆ ಎಷ್ಟು ಸೆಲೆಕ್ಟ್ ಮಾಡಬೇಕೋ ಅಷ್ಟು ಸೆಲೆಕ್ಟ್ ಮಾಡ್ಕೋಬೋದು. ಇದು ಸೆಲೆಕ್ಟ್ ಟೂಲ್. ಅದು ಈ ಥರ ನಿಮಗಿದು ಬೇಡ, ಸೆಲೆಕ್ಟ್ ಮಾಡಿರೋದು ಬೇಡ ಅಂದರೆ ಮತ್ತು ಸೆಲೆಕ್ಟಲ್ಲಿ ಹೋಗಿ ಡಿಸೆಲೆಕ್ಟ್ ಕೊಡಬೇಕು. ಮತ್ತು ಸೆಲೆಕ್ಟಲ್ಲೇ ನೋಡಿ, ಮತ್ತು ರೌಂಡ್ ಶೇಪ್ ಇದೆ, ರೌಂಡ್ ಶೇಪು ಈ ಥರ. ರೌಂಡ್ ಶೇಪಲ್ಲಿ ನಿಮ್ಗೆ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆಗಿರೋದು ಈ ಪೇಪರ್ ಮೇಲೆ ಮೂವ್ ಆಗಬೇಕು ಅಂದರೆ ಅದ್ರ ಪಕ್ಕ ಇದೆಯಲ್ಲ, ಇದು ತ್ರಿಕೋಣ ಥರ ಇದು ನೋಡಿ, ಇದು ಮೂವ್ ಟೂಲ್ ಅಂತೂ. ಇದನ್ನ ಮೇಲೆ ಕ್ಲಿಕ್ ಮಾಡಿ ಈ ಕಡೆ ತಗೊಂಡ್ರೆ ನಿಮಗೆ ನ್ಯೂ ಪೇಪರ್ ಮೇಲೆ ಇದು ಬರುತ್ತೆ. ಮೂವ್ ಟೂಲು ಇದಕ್ಕೆ ಯೂಸ್ ಆಗುತ್ತೆ. ಇದು ಸೆಲೆಕ್ಟ್ ಟೂಲು. ನಿಮಗೆ ಸ್ಕ್ವೇರಲ್ಲಿ ಬೇಕು ಅಂದರೆ ಈ ಥರ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಾಂದರೆ ರೈಟ್ ಕ್ಲಿಕ್ ಮಾಡಿ, ಈಗ ಆಲ್ರೆಡಿ ಇದು ಸೆಲೆಕ್ಟ್ ಆಗಿರೋದಿದೆ. ಇದು ಡಿಸೆಲೆಕ್ಟ್ ಆಗಬೇಕು ಅಂದರೆ ನೋಡಿ, ಸೆಲೆಕ್ಟಲ್ಲಿ ಹೋಗಿ ಡಿಸೆಲೆಕ್ಟ್ ಕೊಡಬೇಕು. ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿ ತಗೊಂಡ್ರೂ ಬರುತ್ತಾ, ಇಲ್ಲಾಂದರೆ ಇಲ್ಲಿ ಈ ಥರ ಈ ಥರ ಸೆಲೆಕ್ಟ್ ಮಾಡಿ ನಿಮಗೆ ಈ ಥರ ಸ್ಕ್ವೇರಲ್ಲೇ ಬರುತ್ತೆ.
ಮೂವ್ ಟೂಲಿಂದ ಈ ಕಡೆ ಈ ಥರ ತೊಗೋಬೋದು. ನಿಮ್ಗೆ ರೌಂಡ್ ಶೇಪಲ್ಲಿ ಬೇಕು ಅಂದರೆ ರೌಂಡ್ ಶೇಪಲ್ಲೇ ಸೆಲೆಕ್ಟ್ ಮಾಡ್ಕೋಬೋದು. ಈ ಥರ ನಿಮ್ಗೆ ರೆಕ್ಟ್ಯಾಂಗಲ್ ಸ್ಕ್ವೇರಲ್ಲಿ ಬೇಕು ಅಂದರೆ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳೋದು. ಈ ಥರ ಇದು ಟೂಲ್ ಎರಡು ನಿಮ್ಗೆ ಗೊತ್ತಾಯಿತು. ಸೆಲೆಕ್ಟ್ ಟೂಲು, ಇದು ಮೂವ್ ಟೂಲು. ಇನ್ನು ಇದು ಕಟ್ ಮಾಡೋದು ನಿಮ್ಗೆ ಇಷ್ಟೇ, ಇವ್ರ ಫೋಟೋ ಅಷ್ಟೇ ನಿಮಗೆ ಬೇಕಾಗುತ್ತಲ್ಲ, ಅದಕ್ಕೆ ಇದು ಕಟ್ಟಿಂಗ್ ಟೂಲ್. ಇದು ನೋಡಿ, ಇದರಲ್ಲೇ 2-3 ಥರ ಬರುತ್ತೆ ನೋಡಿ. ಪಾಲಿಮೆಂಟ್ ಲೇಸರ್ ಟೂಲು, ಇದನ್ನು ತೊಗೋತಾ ಇದ್ದೀನಿ. ಇವ್ರನ್ನಷ್ಟೇ, ಇದೇನು ಬೇಡ ನಮಗೆ, ಇದಿಷ್ಟೇ ನೀವು ಕಟ್ ಮಾಡಬೇಕು ಅಂದ್ರೆ ಫಸ್ಟ್ ಸೆಲೆಕ್ಟಲ್ಲಿ ಹೋಗಿ ಇದು ಡಿಸೆಲೆಕ್ಟ್ ಕೊಡಬೇಕು. ನೀವು ಈ ಥರ ಇದನ್ನು ಕಟ್ ಮಾಡ್ಕೋಬೇಕು. ನಿಮಗೆ ಬೇಡ, ಇದು ನಿಮ್ಗೆ ರಾಂಗ್ ಆಗಿ ಮತ್ತೆ ಸೆಲೆಕ್ಟ್ ಆಗಿದ್ದರೆ ಇಲ್ಲಿ ಡಿಲೀಟ್ ಮಾಡ್ಕೋತಾ ಹೋಗ್ಬೇಕು. ಈಗ ಇದು ನಿಮಗೆ ಕಣ್ಣಿಗೆ ಕಾಣಿಸಲ್ಲ, ಭಾಳ ಚಿಕ್ಕದೈತೆ ಫೋಟೋ. ಇದನ್ನು ದೊಡ್ಡದು ಮಾಡ್ಕೋಬೇಕು ಅಂದರೆ ಇಲ್ಲಿ ನೋಡಿ, ಜೂಮ್ ಐತೆ ಇಲ್ಲಿ. ಈ ಜೂಮ್ ಟೂಲ್ ತಗೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋಟೋ ದೊಡ್ಡದಾಗತ್ತೆ. ಆವಾಗ ಇಲ್ಲಿ ಇದನ್ನು 3 ಕಟ್ ಟೂಲೇ. ಇದು ಸ್ವಲ್ಪ ಈಸಿ ಅನಿಸುತ್ತೆ, ಅದಕ್ಕೆ ಇದನ್ನು ತೊಗೋತಾ ಇದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಈ ಥರ ಈಗ ಕಟ್ ಮಾಡ್ಕೋಬೇಕು ನೀಟಾಗಿ. ಅಂದರೆ ಫೋಟೋ ಎಡಿಟಿಂಗ್ ಮಾಡೋದ್ರಲ್ಲಿ ಇದು ಯೂಸ್ ಆಗುತ್ತೆ. ಇಲ್ಲ, ಸುಮ್ಮನೆ ತೋರಿಸ್ತಾ ಇದ್ದೀನಿ, ಅಷ್ಟು ನೀಟಾಗಿ ಏನು ಕಟ್ ಮಾಡ್ತಿಲ್ಲ ನಾನು. ಅಂದರೆ ಅದು ಟೂಲು ಯಾವ ಥರ ನಿಮಗೆ ವರ್ಕ್ ಆಗುತ್ತೆ ಅಂತ ತೋರಿಸೋದಕ್ಕೆ ಈ ಥರ ತೋರಿಸ್ತಾ ಇದೆ. ನೋಡಿ, ಈ ಥರ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಎಲ್ಲಿಂದ ಶುರು ಮಾಡಿರ್ತೀರೋ ಅಲ್ಲಿ ಎಂಡ್ ಮಾಡು, ಡಬಲ್ ಕ್ಲಿಕ್ ಮಾಡಬೇಕು. ಇದು ಫೋಟೋ ನೀವು ಮೂವ್ ಆಗಬೇಕು ಅಂದರೆ ನಿಮ್ಮ ಕೀಬೋರ್ಡಲ್ಲಿ ಸ್ಪೇಸ್ ಬಟನ್ ಇರುತ್ತಲ್ಲ ನೋಡಿ, ಈ ಥರ ಹ್ಯಾಂಡ್ ಟೂಲು ನಿಮಗೆ ಇಲ್ಲಿ ಬರುತ್ತೆ. ಅಂದರೆ ನೀವು ಸರಿಸ್ಕೋಬೋದು ಫೋಟೋ ನಿಮ್ಮ ಮೇಲ್ಗಡೆ ಈ ಥರ. ನೀವು ಶಾರ್ಟ್ಕಟ್ ಇಲ್ಲಿ ಮೇಲ್ಗಡೆನೂ ನಿಮಗೆ ಟೂಲ್ಸ್ಗಳಲ್ಲಿ ಬರುತ್ತೆ. ಅದು ನಿಮ್ಗೆ ಹುಡ್ಕಾಡ್ಕೊಂಡು ಕೊಡೋದಕ್ಕೆ ನಿಮ್ಗೆ ರಿಸ್ಕ್ ಅನಿಸಿದ್ರೆ ಈ ಥರ ಸ್ಪೇಸ್ ಬಟನ್ನು ಹಿಡಿದು ನೋಡಿ, ಈ ಥರ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಮೂವ್ ಮಾಡ್ಕೋಬೋದು. ಅಂದರೆ ಈ ಫೋಟೋಶಾಪ್ದಲ್ಲಿ ನೀವು ಶಾರ್ಟ್ಕಟ್ ಕೀಸ್ ತುಂಬಾ ಬರುತ್ತೆ, ಈ ಆಪ್ಷನ್ಸ್ ತುಂಬ ಇರುತ್ತೆ. ನಿಮಗೆ ಯಾವ ಆಪ್ಷನಲ್ಲಿ ಏನು ಟೂಲ್ ಇದೆ ಅಂತ ನಿಮ್ಗೆ ಸರಿಯಾಗಿ ತಟ್ಟಂತ ಗೊತ್ತಾಗಲ್ಲ. ಶಾರ್ಟ್ಕಟ್ ಕೀಸ್ ರೂಢಿ ಮಾಡ್ಕೊಂಡಿದ್ರೆ ಆರಾಮಾಗೆ ಶಾರ್ಟ್ಕಟ್ ಕೀಯಿಂದನೇ ನೀವು ವರ್ಕ್ ಮಾಡ್ಬೋದು. ನೋಡಿ, ಈ ಥರ ನೋಡಿ, ಈ ಥರ ನಿಮ್ಗೆ ಎಲ್ಲಿಂದ ಶುರು ಮಾಡಿರ್ತೀರೋ ಆ ತುದಿಗೆ ಡಬಲ್ ಕ್ಲಿಕ್ ಮಾಡಿದರೆ ಈಗ ಇಷ್ಟು ನಿಮ್ಗೆ ಸೆಲೆಕ್ಟ್ ಆಯಿತು. ತಿರ್ಗಾ ಫೋಟೋ ನೀವು ಮಾಮೂಲಿ ಮಿನಿಮೈಸ್ ಮಾಡಿಕೊಂಡು ಇದನ್ನು ಇಲ್ಲಿ ತೊಗೊಂಬರ್ಬೇಕು. ಅಂದರೆ ಇಲ್ಲಿ ಮೂವ್ ಟೂಲ್ ಯೂಸ್ ಆಗುತ್ತೆ. ಮೂವ್ ಟೂಲ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಇದಿಷ್ಟೇ, ನಮ್ಗೆ ಇದಿಷ್ಟೇ ಬೇಕಾಗಿತ್ತು, ನಾವು ಇದಿಷ್ಟೇ ಇಲ್ಲಿ ತೊಗೊಂಡ್ವಿ ಈ ಥರ. ಆಮೇಲೆ ಇಲ್ಲಿ ನೋಡಿ, ಎಡಿಟಲ್ಲಿ ನಿಮಗೆ ಪ್ರೀ ಟ್ರಾನ್ಸಾಕ್ಷನ್ ಅಂದರೆ ದೊಡ್ಡದು ಚಿಕ್ಕದು ಈ ಥರ ಮಾಡೋದಕ್ಕೆ ಆ ಫೋಟೋ ಚಿಕ್ಕದೈತೆ, ಈಗ ದೊಡ್ಡದು ಮಾಡಬೇಕು. ಎಡಿಟಲ್ಲಿ ಹೋಗಿ ಪ್ರೀ ಟ್ರಾನ್ಸ್ಫಾರ್ಮ್ ಅಂತ ಹೊಡೆದ್ರೂ ಬರುತ್ತಾ, ಇಲ್ಲಾಂದರೆ ನೀವು ಕಂಟ್ರೋಲ್ T ಅಂತ ಹೊಡೆದ್ರೂ ಬರುತ್ತೆ. ಎಡಿಟಲ್ಲಿ ಹೋಗಿ ಪ್ರೀ ಟ್ರಾನ್ಸ್ಫಾರ್ಮ್ ನೋಡಿ, ಶಾರ್ಟ್ಕಟ್ ಕೀ ಕೂಡ ಅದ್ರ ಮುಂದೆ ಕೊಟ್ಟಿದ್ದಾರೆ, ಎಲ್ಲದಕ್ಕೂ ಕೊಟ್ಟಿದ್ದಾರೆ ನಿಮ್ಗೆ ಶಾರ್ಟ್ಕಟ್ ಕೀ. ಈ ಥರ ನೀವು ಶಾರ್ಟ್ಕಟ್ ಕೀ ರೂಢಿ ಮಾಡಿಕೊಂಡ್ರೆ ನೀವು ಇಲ್ಲಿ ಆಪ್ಷನಲ್ಲಿ ನೋಡಿ ಹುಡುಕಿ ತೆಗೆಯೋದು ಲೇಟ್ ಆಗುತ್ತಲ್ಲ, ಈಸಿ ಆಗುತ್ತೆ. ಕಂಟ್ರೋಲ್ T ಪ್ರೀ ಟ್ರಾನ್ಸ್ಫರ್, ಇದನ್ನು ನೀವು ಈ ಥರ ನಿಮ್ಮ ಕೀಬೋರ್ಡಲ್ಲಿ ಶಿಫ್ಟ್ ಹಿಡ್ಕೊಂಡ್ರೆ ಇದು ಸೇಪು ಹಾಗೆ ಇರುತ್ತೆ, ಅಂದ್ರೆ ಬ್ಲರ್ ಆಗೋಲ್ಲ. ಅದಕ್ಕೆ ಶಿಫ್ಟ್ ಹಿಡ್ಕೊಂಡು ನೋಡಿ, ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು
ಎಷ್ಟು ಅಗಲ ಬೇಕೋ ಅಷ್ಟು ಅಗಲ. ಈ ಥರ ನೀವು ನಿಮ್ಗೆ ಈ ಫೋಟೋ ಏನು ಪಾರ್ಟ್ ಬೇಕೋ ಅದಷ್ಟೇ ಕಟ್ ಮಾಡೋದಕ್ಕೆ ಆ ಟೂಲು ಯೂಸ್ ಆಗುತ್ತೆ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು ನೋಡಿ ಈ ಥರ. ಇನ್ನು ಮತ್ತಿನ್ನೇನು ಇದಾಯಿತು. ಇದಕ್ಕೆ ನೀವು ಬ್ಯಾಕ್ಗ್ರೌಂಡ್ ಕಲರ್ ಕೂಡ ಹಾಕೋಬೋದು. ಈ ಪೇಜಿಗೆ ಬ್ಯಾಕ್ಗ್ರೌಂಡ್ ಕಲರ್ ಹಾಕೋಬೇಕು ಅಂದರೆ ಇಲ್ಲಿ ಬಕೆಟ್ ಥರ ನಿಮ್ಗೆ ಸಿಂಬಲ್ ಕಾಣಿಸ್ತಾ ಇದೆಯಲ್ಲ, ಪೇಂಟ್ ಬಕೆಟ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೋಡಿ ಈ ಥರ ನೀವು ಯಾವ ಕಲರ್ ತೊಗೊಂಡಿರ್ತೀರೋ ಆ ಕಲರಲ್ಲಿ ಈ ಥರ ಹಾಕೋಬೇಕು. ನೀವು ಕಲರ್ ಕೂಡ ಇಲ್ಲಿ ಚೇಂಜ್ ಮಾಡಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಾಕ್ಸ್ ಬರುತ್ತೆ ನೋಡಿ, ನೀವು ಕಲರ್ ಸೆಲೆಕ್ಟ್ ಮಾಡ್ಕೊಂಡಿರೋದು. ಈಗ ರೆಡ್ ಕಲರ್ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ನಿಮ್ಗೆ ಯಾವ ಕಲರ್ ಬೇಕೋ ಅಲ್ಲಿ ಬ್ಲೂ ಕಲರಲ್ಲೇ ನೋಡಿ ನಿಮ್ಗೆ ಲೈಟ್ ಬ್ಲೂ, ಡಾರ್ಕ್ ಬ್ಲೂ, ಬ್ಲ್ಯಾಕ್ ಮಿಕ್ಸ್ ಬ್ಲೂ, ಈ ಥರ ನೀವು ವೆರೈಟಿ ಸಿಗುತ್ತೆ ನೋಡಿ ಈ ಥರ. ಮತ್ತು ಇದರಲ್ಲಿ ಕಸ್ಟಮ್ ಕಲರ್ ಅಂತಿದೆ, ಇದರಲ್ಲಿ ಕೂಡ ನೀವು ಒಂದೇ ಕಲರಲ್ಲಿ ವೆರೈಟಿ ತೊಗೋಬೋದು. ಈಗ ಬ್ಲೂ ಸೆಲೆಕ್ಟ್ ಆಯಿತು. ಮತ್ತು ಇದೇ ಬೇಕು ಅಂದರೆ ಪಿಕರ್ ಕಸ್ಟಮ್ ಕಲರಲ್ಲಿ ಆ ಥರ ಬರುತ್ತೆ. ಬ್ಲೂ ಕಲರ್ ಮತ್ತು ಪಿಂಕ್ ಕಲರ್ ಬೇಕಂದರೆ ಪಿಂಕ್ ಕಲರು ಓಕೆ ಮಾಡಿದರೆ ಇಲ್ಲಿ ಬರುತ್ತೆ. ಆಮೇಲೆ ಇದನ್ನ ಹಾಕ್ಕೊಂಡ್ರೆ ನೋಡಿ ಈ ಥರ ನೀವು ಕಲರು ಯಾವ ಥರ ಬೇಕೋ ಆ ಥರ ಇಲ್ಲಿ ಚೇಂಜ್ ಮಾಡ್ಕೋಬೋದು. ನಿಮಗೆ ಇಷ್ಟು ಗೊತ್ತಾಯಿತು. ಸೆಲೆಕ್ಟ್ ಟೂಲು, ಮೂವ್ ಟೂಲು ಮತ್ತು ಇದು ಕಟಿಂಗ್ ಟೂಲು. ಕಟ್ಟರಲ್ಲೇ ಈಗ ಇದು ಒಂದು ಲೇಸರ್ ಟೂಲ್, ಇದು ಕಟ್ ಮಾಡೋ ಟೂಲ್. ಇದನ್ನು ಕೂಡ ಇದೇ ಥರ ನೀವು ಕಟ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ನೋಡಿ ಅದು ಕೂಡ ಕಟಿಂಗ್ ಟೂಲೇ. ಈಗ ಆಲ್ರೆಡಿ ಇದು ಕಟ್ ಆಗಿದೆ. ಇದು ಬೇರೆ ಫೋಟೋ ತಗೋತೀನಿ. ಈ ಥರ ಈಗ ಆಲ್ರೆಡಿ ಅದು ಕಟ್ ಆಗಿತ್ತು. ಈಗ ಈ ಥರ ಇದು ಯಾಕೋ ವರ್ಕ್ ಆಗ್ತಿಲ್ಲ. ಆಮೇಲೆ ಇದು ಮೂರೂ ಕಟಿಂಗ್ ಟೂಲೇ ಇದು ನೋಡಿ. ಇದು ನಿಮ್ಗೆ ಒಂದೇ ಸಲಕ್ಕೆ ನೋಡಿ ಸೇಪು ಈ ಥರ ಇದು ನೋಡಿ, ಇದು ಕಟಿಂಗ್ ಟೂಲ್. ಇದನ್ನು ಈ ಥರ ಇಲ್ಲಿ ಮೂವ್ ಮಾಡ್ಕೋಬೋದು. ಇದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಟೂಲ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಈ ಥರ ಕಂಟ್ರೋಲ್ ಟಿ ಅಂತ ಕೊಡಬೇಕು. ಶಿಫ್ಟ್ ಹಿಡಿದು ಇದನ್ನು ದೊಡ್ಡದು ಚಿಕ್ಕದು ಈ ಥರ ಮಾಡ್ಕೋಬೋದು. ಟ್ರಾನ್ಸ್ಫರ್ ಈ ಥರ ನಿಮಗೆ ಈ ಥರ ಸೆಲೆಕ್ಟ್ ಟೂಲ್ ಗೊತ್ತಾಯಿತು, ಮೂವ್ ಟೂಲ್ ಗೊತ್ತಾಯಿತು, ಮತ್ತು ಇದು ಕಟಿಂಗ್ ಟೂಲು ಇದು ಗೊತ್ತಾಯಿತು. ಇನ್ನು ತಿಳ್ಕೊಳ್ಳೋದಕ್ಕೆ ಇನ್ನೂ ತುಂಬಾ ಟೂಲ್ಸ್ಗಳಿವೆ. ಯಾಕಂದರೆ ನಾನು ಎಲ್ಲ ಒಟ್ಟಿಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ. ಅದಕ್ಕಿಂತ ಈ ಕೆಲವೊಂದು ಟೂಲ್ಸ್ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಈಗ ಇದನ್ನು ನೀವು ಸೇವ್ ಮಾಡೋದಂತೂ ನಿಮ್ಗೆ ಗೊತ್ತೇ ಇರುತ್ತೆ. ಫೈಲಲ್ಲಿ ಹೋಗಿ ನೋಡಿ ಸೇವ್ ಅಂತನಾರ ಕೊಡ್ಬೋದು. ಸೇವ್ ಆ್ಯಸ್ ನೀವು ಯಾವುದರ ಒಂದು ಇದರಲ್ಲಿ ಏನೋ ಒಂದು ಹೆಸರಿಂದ ಈ ಥರ ಫೋಟೋಶಾಪ್ ಜೆ ಪಿ ಜಿಯಲ್ಲಿ ಫಾರ್ಮೆಟಲ್ಲಿ
ಸೇವ್ ಮಾಡ್ಕೋಬೇಕು. ಪಿ ಡಿ ಎಫ್ ನಿಮ್ದೇನೋ ಡಾಕ್ಯುಮೆಂಟ್ ಇದ್ದರೆ ಪಿ ಡಿ ಎಫ್ ಇದರಲ್ಲಿ ಸೇವ್ ಮಾಡ್ಕೋಬೇಕು. ಇಲ್ಲಾಂದರೆ ಜೆ ಪಿ ಜಿಯಲ್ಲಿ ಈ ಥರ ನೋಡಿ ಸೇವ್ ಮಾಡ್ಕೋತಾ ಇದ್ದೇವೆ. ನೋಡಿ ವೀಕ್ಷಕರೇ, ಈ ಫೋಟೋಶಾಪ್ದಲ್ಲಿ ಕೆಲವೊಂದು ಟೂಲ್ಸ್ಗಳ ಬಗ್ಗೆ ಹೇಳಿದ್ದೀನಿ. ನಿಮಗೆ ಇದರಲ್ಲಿ ಏನಾರ ಡೌಟ್ಸ್ ಇದ್ದರೆ ಕಾಮೆಂಟ್ ಮೂಲಕ ನನಗೆ ಹೇಳಿರಿ. ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಇಲ್ಲಿಗೆ ಈ ಫೋಟೋಶಾಪ್ದ ಕೆಲವೊಂದು ಟೂಲ್ಸ್ನ ಪರಿಚಯದ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಇನ್ನೂ ತುಂಬಾ ಹೇಳೋದೈತೆ ಈ ಫೋಟೋಶಾಪ್ದಲ್ಲಿ, ಯಾಕಂದರೆ ನಾವು ಒಟ್ಟಿಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ. ಅದಕ್ಕೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತು ಉಳಿದಿರೋ ಕೆಲವೊಂದು ಟೂಲ್ಸ್ಗಳ ಬಗ್ಗೆ ಹೇಳ್ತೀನಿ. ನಮಸ್ಕಾರ ವೀಕ್ಷಕರೇ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.